ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ಒಂದು ಬಿಟ್ಟ ಸ್ಥಳ ತುಂಬಿರಿ ಅನ್ನೋದು ಒಂದು ವಿಡಿಯೋ ಮಾಡ್ತೀನಿ. ಯಾಕಂತಂದರೆ ತುಂಬ ದಿನ ಆಗಿತ್ತು ಲಾಗ್ ಮಾಡಿ. ಸೊ ಇವತ್ತು ಕೆಲಸದಿಂದ ಸ್ವಲ್ಪ ಬೇಗ ಬಂದು ಲಾಗ್ ಮಾಡೋಣ ಅಂತೇಳಿ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಕೊನೆವರೆಗೂ ನೋಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ಏನಪ್ಪ ಬಿಟ್ಟ ಸ್ಥಳ ಅಂತೀರಾ? ಸೊ ತುಂಬ ಜನಕ್ಕೆ ತೋಟಗಳಲ್ಲಿ ಗಿಡಗಳನ್ನಾಗಬೇಕು ಅನ್ನೋದೊಂದು ಆಸೆ ಇರುತ್ತೆ. ಹಾಗೆ ಯಾವ ಗಿಡಗಳು ಹಾಕಬೇಕು ಮತ್ತು ಖಾಲಿ ಜಾಗಗಳನ್ನ ಯಾವ ರೀತಿ ಫಿಲ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ಯಾವ್ಯಾವ ಗಿಡ ಹಾಕಬೇಕು ಅಂತ ತುಂಬ ಯೋಚನೆ ಮಾಡ್ತಿರ್ತಾರೆ. ಕೆಲವು ಜನ ಫ್ಲವರ್ ಗಿಡಗಳಾಗಿರ್ಬೋದು, ತರಕಾರಿ ಗಿಡಗಳು, ಆ ಥರ ಗಿಡಗಳನ್ನ ಹಾಕ್ಕೊಳ್ತಾರೆ. ಸೊ ಆದರೆ ಈ ಒಂದು ವಿಡಿಯೋದಲ್ಲಿ ತುಂಬ ಉಪಯುಕ್ತವಾಗುವಂತಹ ಮತ್ತು ಆದಾಯ ಕೊಡುವಂಥ ಬೆಳೆಯ ಬಗ್ಗೆ ಈ ಒಂದು ವಿಡಿಯೋನ ನೀಡ್ತೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಈ ವಿಡಿಯೋ ಪೂರ್ತಿನಿ ನೋಡ್ತಾಯಿರಿ. ಹಾಗೆ ತುಂಬ ಜನ ಯೋಚನೆ ಮಾಡ್ತಾ ಇರ್ತಾರೆ, ಏನೋ ಆ ಬಿಟ್ಟ ಸ್ಥಳ ತುಂಬಿರಿ ಯಾವ ಗಿಡದ ಬಗ್ಗೆ ಇವನು ಮಾತಾಡ್ತಾ ಇದ್ದಾನೆ ಅಂತ. ಸೊ ಈಗ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಪ್ರತಿಯೊಂದು ತೋಟದಲ್ಲೂ ಈ ಥರ ಕಲ್ಕಂಬ ಹಾಕಿ ಇಟ್ಟಿರ್ತೀರ. ಸೊ ಬೇಲಿ ಹಾಕಿರ್ತೀರ. ಸೊ ಈ ಥರ ಬೇಲಿಗಳಲ್ಲಿ ಹಲವಾರು ಜನ ಬೇಲಿ ಗಿಡಗಳನ್ನ ಹಾಕ್ತಾರೆ. ಸೊ ಅದೇ ರೀತಿ ಇಲ್ಲಿ ನೋಡ್ತಾ ಇರ್ಬೋದು. ಸೊ ನಾವು ಬಂದು ಖಾಲಿ ಇರುವಂಥ ಜಾಗದಲ್ಲಿ ಮೆಣಸಿನ ಗಿಡ ಹಾಕಿರುವಂಥದ್ದು, ಕಾಳು ಮೆಣಸಿನ ಗಿಡ. ಸೊ ನೋಡ್ತಾ ಇರ್ಬೋದು. ಸೊ ನಮಗೆ ಬೇಲಿನೂ ಕೂಡ ಕವರ್ ಆಗುತ್ತೆ, ಹಾಗೆ ನಮಗೆ ಕಾಳು ಮೆಣಸು ಕೂಡ ಸಿಗುವಂಥದ್ದು. ಸೊ ಹೆಂಗೆ ನೋಡ್ತೀರಾ ನೋಡಿ, ಇದು ಬಂದು ಕಾಳು ಮೆಣಸು, ಪೆಪ್ಪರ್ ಅಂತಲೂ ಕರೀತಾರೆ ಇಂಗ್ಲೀಷಲ್ಲಿ. ಸೊ ಯಾವ ರೀತಿ ಬಿಟ್ಟಿದೆ ಅಂತ ನೋಡ್ಬೋದು. ಸೊ ಈ ರೀತಿ ನಿಮಗೆ ಖಾಲಿ ಇರುವಂಥ ಜಾಗ ಅಂದರೆ ಬೇಲಿ ಜಾಗಗಳಲ್ಲಿ ಇದನ್ನು ಹಾಕ್ಕೊಂಡು ಒಂದಷ್ಟು ಆದಾಯವನ್ನು ಕೂಡ ಪಡ್ಕೋಬೋದು, ಅಥವಾ ಮನೆಗೆ ಕೂಡ ಬಳಕೆಯನ್ನು ಮಾಡ್ಕೋಬೋದು. ಹಾಗೆ ಒಂದು ಮೆಣಸಿನ ಬಳ್ಳಿಯನ್ನು ಮರಕ್ಕೆ ಕೂಡ ಹಬ್ಬಿಸ್ಬೋದು, ಅಥವಾ ಬೇಲಿಗಳಲ್ಲಿ ಹಬ್ಬಿಸ್ಕೋಬೋದು. ತುಂಬ ಜನ ಮರಕ್ಕೆ ಹಬ್ಬಿಸಿರೋವಂಥದ್ದು ಈಗ ನೀವು ನೋಡ್ತಾ ಇರ್ಬೋದು. ನಾವು ಕೂಡ ಅಡಿಕೆ ಮರಗಳಿಗೆ ಮೆಣಸನ್ನ ಹಬ್ಬಿಸಿರೋವಂಥದ್ದು. ಸೊ ನೀವು ತುಂಬ ಜನ ಗೊತ್ತಿರುತ್ತೆ ಈಗ ಆಲ್ರೆಡಿ ಮೆಣಸಿನ ಪೆಪ್ಪರ್ ಯಾವ ರೇಟ್ ಇದೆ ಅಂತ. ಸೊ ನೋಡ್ತಾ ಇರ್ಬೋದು, ಅಡಿಕೆ ಮರಕ್ಕೆ ನಾವಿರೋಂಥ ಅಡಿಕೆ ಮರಗಳಿಗೆ ಮೆಣಸನ್ನ ಹಬ್ಸಿರೋವಂಥದ್ದು. ನೋಡಿ ಯಾವ ರೀತಿ ಬಿಟ್ಟಿದೆ ಅಂತ. ಹಾಗೆ ಇದಕ್ಕೆ ಖರ್ಚು ಕೂಡ ಕಮ್ಮಿ ಬೀಳುತ್ತೆ. ಸೊ ಯಾವುದೇ ಥರ ಹೆಚ್ಚು ಖರ್ಚುಗಳನ್ನ ತೊಗೊಳ್ಳೋದಿಲ್ಲ. ಸೊ ಕಮ್ಮಿ ಖರ್ಚಲ್ಲಿ ನೀವು ಆದಾಯವನ್ನು ಪಡ್ಕೋಬೋದು ನಿಮ್ಮಲ್ಲಿರುವಂಥ ಸಣ್ಣ ಪುಟ್ಟ ಜಾಗಗಳಲ್ಲಿ. ಈಗ ನೋಡ್ಬೋದು, ಇಲ್ಲೊಂದು ಚಿಕ್ಕ ಗಿಡ ಇದೆ, ಗೊಬ್ಬರದ ಕಡ್ಡಿ ಅಂತ. ನಮ್ಮಲ್ಲಿ ಗೊಬ್ಬರದ ಕಡ್ಡಿ ಅಂತ ಕರೀತಾರೆ, ನಿಮ್ಮ ಕಡೆ ಏನು ಕರೀತಾರೆ ಅಂತ ಗೊತ್ತಿಲ್ಲ. ಸೊ ನೋಡ್ತಾ ಇರ್ಬೋದು, ಇರುವಂಥ ಚಿಕ್ಕ ಜಾಗದಲ್ಲಿ ಅಂದರೆ ಚಿಕ್ಕ ಇದರಲ್ಲಿ ಯಾವ ರೀತಿ ಮೆಣಸನ್ನ ಬೆಳಿಬೋದು ಅಂತ. ಇದು ಬಂದು ಬಳ್ಳಿ ನೋಡಿ. ಹಾಗೆ ಇನ್ನೊಂದು ಯೋಚನೆ ಏನು ಅಂತಂದರೆ, ತುಂಬ ಜನ ಡೌಟ್ಸ್ನ ಕೇಳಿದ್ದಾರೆ. ಸೊ ಏನಂತ ಅಂದರೆ, ಈ ಗಿಡಕ್ಕೆ ಈ ಮರಕ್ಕೆ ಹಬ್ಸಿರೋದ್ರಿಂದ ಕಾಯಿ ಕೀಳಬೇಕಾದ್ರೆ ಇಲ್ಲ ಕುಯ್ಲು ಮಾಡಬೇಕಾದ್ರೆ ಏನಾದ್ರು ತೊಂದರೆ ಆಗುತ್ತಾ ಗಿಡಗಳಿಗೆ ಅಂತ. ಸೊ ಹೌದು. ಸೊ ತುಂಬ ಜನ ಕೇಳೋದು ಸರಿಯೇ. ಏನಕ್ಕೆ ಅಂತಂದರೆ, ಕಾಯಿ ಕೀಳಬೇಕಾದ್ರೆ ಕಾಯಿ ಕೀಳೋರು ಗಿಡದ ಮೇಲೇ ಕಾಯಿಯನ್ನು ಬೆಳೆಸುವಂಥದ್ದು ತಾರಿರುತ್ತೆ ನೋಡಿ, ಆ ತಾರನ್ನ ಗಿಡದ ಮೇಲೆ ಬಿಟ್ಬಿಡ್ತಾರೆ. ಸೊ ಆ ಉದ್ದೇಶದಿಂದ ಸ್ವಲ್ಪ ಮುಂಜಾಗ್ರತೆಯಿಂದ ಗಿಡಗಳನ್ನ ನೋಡ್ಕೋಬೇಕಾಗತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ, ಕುಯ್ಲಾದ್ಮೇಲೆ ನಂತರ ಅದಕ್ಕೆ ಹಗ್ಗದಿಂದ ಮರಕ್ಕೆ ಕಟ್ತೀವಿ. ಸೊ ಹಾಗೇನಾಗುತ್ತೆ, ಕಾಯಿ ಬಿದ್ದಾಗ ಎಲೆ ಮಾತ್ರ ಉದುರುತ್ತೆ ಹೊತ್ತು ಗಿಡಕ್ಕೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಸೊ ಬಳ್ಳಿ ಏನಾಗುತ್ತೆ, ತುಂಬ ಸಾರಿ ಗೊನೆ ಬಿದ್ದಾಗ ಜಾರ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಆ ಉದ್ದೇಶದಿಂದ ನಾವೇ ಮರಕ್ಕೆ ಬಿಗಿಯಾಗಿ ಆ ಬಳ್ಳಿಯನ್ನು ಕಟ್ಟೋದ್ರಿಂದ ಗಿಡ ಕ್ಷೇಮವಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಈ ಒಂದು ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೊಂದಷ್ಟು ಇನ್ಫಾರ್ಮೇಷನ್ ವಿಡಿಯೋಗಳನ್ನು ಈ ಒಂದು ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ.